ನಮಸ್ತೆ ವೀಕ್ಷಕರೇ. ಜಮೀನು ವಿವಾದ, ವ್ಯಕ್ತಿಯ ಮೇಲೆ ಮಚ್ಚಿನಿಂದ ದಾಳಿ. ಮಗನ ಮೇಲೆ ಮಚ್ಚಿನ ದಾಳಿ ಕಂಡು ಹೃದಯಾಘಾತವಾಗಿ ತಾಯಿ ಸಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಕೋರಿನಹಳ್ಳಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ. ಏನೇ ಸಮಸ್ಯೆ ಇದ್ದರೂ ಕೂತು ಬಗೆಹರಿಸಿಕೊಳ್ಳಬೇಕು. ಆದರೆ ಇಲ್ಲೊಬ್ಬ ಜಮೀನು ವಿವಾದ ವಿಚಾರವಾಗಿ ತನ್ನ ಸಂಬಂಧಿಕನ ಮೇಲೆ ಏಕಾಏಕಿ ಮಚ್ಚಿನಿಂದ ದಾಳಿ ನಡೆಸೋದು ಕೊಲೆಗೆ ಯತ್ನಿಸಿದ್ದಾನೆ. ತನ್ನ ಮಗನ ಮೇಲೆ ಮಚ್ಚಿನ ದಾಳಿಯನ್ನು ನೋಡಿ ಆಘಾತಕ್ಕೀಡಾದ ತಾಯಿ ಹೃದಯಾಘಾತವಾಗಿ ಸಾವನ್ನಪ್ಪಿರುವ ಮನಕಲಕುವ ಘಟನೆಯೊಂದು ನಡೆದು ಹೋಗಿದೆ. ಇಂತಹ ಘಟನೆ ನಡೆದಿರುವುದು ಅದೆಲ್ಲಿ, ಅದ್ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಮಾವ ಹಿಂಗ ಹಾಲೆತ್ಕೊಂಡು ಹೋಗ್ತಾ ಇದ್ರೆ ಅಣ್ಣ ನಿಂತ್ಕೊಂಡಿದ್ರು ಮನೆ ಹತ್ರ. ಹಿಂದ್ಗಡೆಯಿಂದ ಮುಚ್ಚೆತ್ಕೊಂಬಂದು ಹಿಂಗ ಹಾಕೋದು ಫಸ್ಟ್. ನಮ್ಮ ಮಾವ ಹಿಂಗೆ ತಿನ್ಬಿಟ್ಟು ಓಡೋದ್ರು. ಅರ್ಧ ಊರ ಎಂಟಾಡ್ಸ್ಕೊಂಡು ಹೋದ್ರು, ಹಾಕಕ್ ಹೋದ್ರು. ನಮ್ಮ ಮಾವ ಓಡೋಗ್ಬಿಟ್ಟು ಯಾರೋ ಮನೆಗೆ ಮುಚ್ಚಿಕೊಂಡು ಬಾಕ್ಲಾಕೊಂಡ್ಬಿಟ್ರಿ. ಇವರೆಲ್ಲರೂ ಬಂದು ಇವ್ರು ಇಟ್ಕೊಂಡು ಹೋದ್ರು. ಮತ್ತೆ ನಮ್ಮಮ್ಮ ಓಡ್ ಬರ್ತಾ ಇದ್ರೆ ನಮ್ಮಮ್ಮನ ಹೊಡ್ಯಕ್ ಹೋದ್ರು. ಮತ್ತೆ ಹೊಡೆದ್ಬಿಟ್ಟು ಎಲ್ಲರೂ ಹಿಡ್ಕೊಂಡ್ರು. ನಮ್ಮಮ್ಮನ ಓಡ್ ಬಂದ್ರು. ನಮ್ಮಮ್ಮನು ಸೈಸಾಗ್ಬಿಟ್ಟವ್ರೆ. ನಮ್ಮಮ್ಮನ ಸೈಸಾಗ್ಬಿಟ್ಟವ್ರೆ. ನಮ್ಮ ಮಾವ ಯಾರು ಹೊಡೆಯಕ್ಕೆ ಬಂದಿದ್ರು? ಶಿವಣ್ಣ ಅಂತ. ಯಾವ ಊರವರು? ಕೊರೆನಹಳ್ಳಿ. ಹೀಗೆ ತಾಯಿ ತನ್ನ ಮಗನ ಮೇಲೆ ಮಚ್ಚಿನಿಂದ ದಾಳಿಯಾಗಿದ್ದನ್ನು ನೋಡಿ ಎದೆ ಬಡಿದುಕೊಂಡು ಹೃದಯಾಘಾತವಾಗಿ ಸಾವನ್ನಪ್ಪಿರುವ ಮನಕಲಕುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೋರಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನವೀನ್ ಹಾಗೂ ಶಿವಣ್ಣ ಕುಟುಂಬಸ್ಥರ ನಡುವೆ ಜಮೀನು ವಿವಾದ ಇತ್ತು. ಇದೇ ವಿಚಾರಕ್ಕೆ ಎರಡು ಕುಟುಂಬಗಳು ಕೋರ್ಟ್ ಮೆಟ್ಟಿಲೇರಿದ್ದರು. ಆದರೆ ಇಂದು ಸಂಜೆ ಶಿವಣ್ಣ ಎಂಬಾತ ತನ್ನ ಗ್ರಾಮದ ರಸ್ತೆ ಬದಿ ಬರುತ್ತಿದ್ದ ವೇಳೆ ಹೊಂಚು ಹಾಕಿದ್ದ ಶಿವಣ್ಣ ತನ್ನ ಮಚ್ಚಿನಿಂದ ದಾಳಿ ನಡೆಸಿ ಎಸ್ಕೇಪ್ ಆಗಿದ್ದಾನೆ. ಕೋರಿನಹಳ್ಳಿ ಗ್ರಾಮದ 55 ವರ್ಷದ ಯಶೋದಮ್ಮ ತನ್ನ ಮಗ ನವೀನ್ ಮೇಲೆ ಮಚ್ಚಿನಿಂದ ದಾಳಿಯಾಗಿದ್ದನ್ನು ನೋಡಿ ಕೊಲೆ ಮಾಡಿಬಿಟ್ಟರೇನು ಅಂತ ಭಾವಿಸಿ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ. ತಕ್ಷಣ ಯಶೋದಮ್ಮ ಹಾಗೂ ಗಂಭೀರವಾಗಿ ಗಾಯಗೊಂಡ ಆಕೆಯ ಮಗ ನವೀನ್ನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ. ಆದರೆ ಯಶೋದಮ್ಮಳ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಯಶೋದಮ್ಮಳ ಸಾವಿನ ಸುದ್ದಿ ತಿಳಿದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಚ್ಚಿನಿಂದ ದಾಳಿಗೊಳಗಾದ ನವೀನ್ ಪರಿಸ್ಥಿತಿ ಗಂಭೀರವಾಗಿದ್ದು ಆತನನ್ನ ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ತಾಯಿಯ ಮಮತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿ ಆಳೆತ್ತರಕ್ಕೆ ಬೆಳೆದಿದ್ದ ಮಗನ ಮೇಲೆ ಯಾರೋ ದುರುಳರು ಕೊಂದೇ ಬಿಟ್ಟಿದ್ದಾರೆ ಅಂತ ತಪ್ಪಾಗಿ ಭಾವಿಸಿ ಹೃದಯಾಘಾತದಿಂದ ಸಾವನ್ನಪ್ಪಿರೋದು ದುರಂತವೇ ಸರಿ. ಘಟನೆಗೆ ಸಂಬಂಧಿಸಿದ ಪೆರಿಸಂದ್ರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಶಿವಣ್ಣನ ಪತ್ತೆಗೆ ಬಲೆ ಬೀಸಿದ್ದಾರೆ.